ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ. ಹರಿ ಓಂ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜೂನ್ ತಿಂಗಳ ಕುಂಭರಾಶಿಯವರ ಮಾಸಫಲವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಶಿಕ್ಷಣ ಅಂತ ತೆಗೆದುಕೊಂಡಾಗ ತುಂಬ ಅವರು ಎಜುಕೇಷನ್ ಮೇಲೆ ನಿರಾಸಕ್ತಿಯನ್ನು ತೋರುವಂಥದ್ದಾಗಿರಬಹುದು, ಚಂಚಲತೆಯನ್ನು ತೋರುವಂಥದ್ದಾಗಿರಬಹುದು, ಹಾಗೆ ಓದಿನ ಮೇಲೆ ತುಂಬ ಜುಗುಪ್ಸೆಯನ್ನು ಪಡ್ಕೊಳ್ಳುವಂಥದ್ದಾಗಿರ್ಬೋದು, ಸಹಪಾಠಿಗಳೊಟ್ಟಿಗೆ ಆಗಿರ್ಬೋದು, ಶಿಕ್ಷಕರೊಟ್ಟಿಗೆ ಆಗಿರ್ಬೋದು, ಭಿನ್ನಾಭಿಪ್ರಾಯಗಳು ಮತ್ತು ಮನಸ್ತಾಪಗಳು ಮೂಡುವಂತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗೂ ಈ ಎಲ್ಲ ಕ್ರಮಗಳು ನಿಮ್ಮ ಕಲಿಕೆಯ ಮೇಲೆ ತುಂಬ ಕೆಟ್ಟ ಪರಿಣಾಮಗಳನ್ನು ಬೀರುವಂತಹ ಸಂಭವ ಹೆಚ್ಚಾಗಿರುತ್ತೆ ಈ ಮಂತಲ್ಲಿ. ಹಾಗೆ ವೃತ್ತಿ ವಿಚಾರ ಅಂತ ಬಂದಾಗ ನೀವೇನಾದರೂ ಹೊಸ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ, ಹೊಸ ಉದ್ಯೋಗವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರೆ ಈ ಒಂದು ಸಮಯ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಒಬ್ಬ ಸಹಪಾಠಿಯ ಸಹಕಾರ ನಿಮಗೆ ತುಂಬ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು. ನೀವೇನಾದರೂ ಮಾಧ್ಯಮ ಕ್ಷೇತ್ರ, ಕಲಾಕ್ಷೇತ್ರ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಈ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಹೊಸ ಆಲೋಚನೆಗಳಿಗೆ ಜನರು ಆಕರ್ಷಣೆ ಆಗುವಂತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ವ್ಯಾವಹಾರಿಕವಾಗಿ ಹೇಳೋದಾದರೆ, ಯಾರು ಈ ಒಂದು ತಿಂಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತ ಇರ್ತೀರಿ ಅಥವಾ ಒಂದು ಹೊಸ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಇರ್ತೀರಿ ಮತ್ತು ಮೈಂಡ್ ಗೇಮನ್ನು ನೀವು ಚೆನ್ನಾಗಿ ಅರ್ಥಕೊಂಡು ದುಡ್ಡನ್ನು ಸಂಪಾದನೆ ಮಾಡುವಂತಕ್ಕಂಥ ಕಾಲ ಇದಾಗಿರುತ್ತೆ. ಹಾಗಾಗಿ ವ್ಯವಹಾರದಲ್ಲಿ ನೀವಿಡುವಂಥ ಪ್ರತಿಯೊಂದು ಹೆಜ್ಜೆನೂ ಕೂಡ ನಿಮಗೆ ಲಾಭದಾಯಕವಾಗಿ ಪರಿಗಣಿಸ್ತಾ ಹೋಗುತ್ತೆ. ನಿಮ್ಮ ಒಂದು ವ್ಯವಹಾರದಲ್ಲಿ ನೀವೇನಾದರೂ ಬದಲಾವಣೆಗಳನ್ನು ಕಾಣಬೇಕು ಅಥವಾ ಡೆವಲಪ್ಮೆಂಟನ್ನು ಕಾಣಬೇಕು ಅಂತಂದರೆ ನಿಮಗೆ ಅನಿರೀಕ್ಷಿತವಾದಂಥ ಒಂದು ಆರ್ಥಿಕ ನೆರವುಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪ್ರೀತಿ ಪ್ರೇಮ ವಿಚಾರ ಅಂತ ಬಂದಾಗ ಸಂಗಾತಿಯೊಟ್ಟಿಗೆ ನೀವೇನಾದರೂ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಜಗಳಗಳಾಡಿದರೆ ಆ ಭಿನ್ನಾಭಿಪ್ರಾಯಗಳು ದೂರವಾಗುವಂಥ ಸಂಭವ ಇರುತ್ತೆ. ಹಾಗೆ ನೀವೇನಾದರೂ ಪ್ರೀತಿ ವಿಚಾರವನ್ನು ಮನೆಯಲ್ಲೇ ತಿಳಿಸಿದ್ದೇ ಆದಲ್ಲಿ ಕುಟುಂಬ ಅದನ್ನು ಒಪ್ಪುವಂತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹಾಗೆ ಸಂಗಾತಿಯ ಮಾತುಗಳನ್ನು ಕೇಳಿ ನೀವು ಪ್ರೇರೇಪಿತಗೊಂಡು ಹೊಸ ವಿಚಾರಗಳನ್ನು ಮಾಡೋದರಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಿಗೆ ಒಪ್ಪುವಂಥ ಸಂಗಾತಿ ಸಿಕ್ಕರೂ ಕೂಡ ಈ ಒಂದು ತಿಂಗಳು ಮದುವೆಗೆ ಅಷ್ಟು ಶೋಭದಾಯಕವಾಗಿ ಇರೋದಿಲ್ಲ. ಹಾಗೆ ಕುಟುಂಬ ಅಂತ ಬಂದಾಗ ಸ್ವಲ್ಪ ಶುಭ ಕಾರ್ಯಕ್ರಮಗಳನ್ನು ಬಹಳ ನೋಡ್ತೀರಿ. ಹಾಗೂ ನಿಮ್ಮ ಕುಟುಂಬಸ್ಥರ ಏನಾದರೂ ಕೋರ್ಟು ಕಚೇರಿ ವ್ಯಾಜ್ಯಗಳಿತ್ತು ಅಂದರೂ ಕೂಡ ಅವು ಕೂಡ ನಿವಾರಣೆ ಆಗುವಂತಕ್ಕಂಥ ಸಂಭವ ಇರುತ್ತೆ. ಮತ್ತು ನಿಮ್ಮ ಮೇಲೆ ಕುಟುಂಬದಲ್ಲಿ ಯಾರಾದರೂ ಹಗೆಯನ್ನು ಸಾಧಿಸ್ತಾ ಇದ್ದರೆ, ಯಾರಾದರೂ ಶತ್ರುತ್ವವನ್ನು ಸಾಧಿಸ್ತಾ ಇದ್ದರೆ ಕಾಂಪ್ರಮೈಸ್ ಮಾಡಿಕೊಳ್ಳುವಂತಕ್ಕಂಥ ಕಾಲಘಟ್ಟ ಇದಾಗಿರುತ್ತೆ. ಹಾಗೆ ಕಷ್ಟ ಸಂದರ್ಭದಲ್ಲಿ ಕುಟುಂಬದಲ್ಲಿ ನಿಮಗೇನಾದರೂ ಕಷ್ಟ ಅಂತ ಬಂದಾಗ ಒಡ ಹುಟ್ಟಿದವರು ನಿಮ್ಮ ಬೆನ್ನಿಗೆ ನಿಂತು ಆ ಕಷ್ಟದಿಂದ ನಿಮ್ಮನ್ನು ಹೊರತೆಗೆಯುವಂತಕ್ಕಂಥ ಪ್ರಯತ್ನಗಳನ್ನು ಮಾಡುವಂತಕ್ಕಂಥ ಕಾಲಘಟ್ಟ ಇದಾಗಿರುತ್ತೆ. ಹಾಗೆ ಆರೋಗ್ಯ ವಿಚಾರವಾಗಿ ಹೇಳೋದಾದರೆ ಕುಂಭರಾಶಿಯವರಿಗೆ ಸ್ವಲ್ಪ ಕಣ್ಣಿನ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಂಭವವಿರುತ್ತೆ ಮತ್ತು 15 ವರ್ಷಗಳ ಕಾಲ ದೀರ್ಘ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುವಂಥ ಒಂದು ಕೆಟ್ಟ ಗಳಿಗೆ ನಂತರವಾಗಿ ಮಾನಸಿಕವಾದಂಥ ಒತ್ತಡಗಳನ್ನು ಜಾಸ್ತಿ ತೆಗೆದುಕೊಳ್ತೀರಿ. ಡಿಪ್ರೆಷನ್ಗೆ ಹೋಗುವಂತಕ್ಕಂಥ ಸಂಭವಗಳಾಗಿರ್ಬೋದು ಮತ್ತು ಅನವಶ್ಯಕ ವಿಚಾರಗಳನ್ನು ಯೋಚನೆ ಮಾಡಿ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ತಕ್ಕಂಥ ಕಾಲಘಟ್ಟ ಇದಾಗಿರುತ್ತೆ. ಬಹಳ ಎಚ್ಚರಿಕೆಯಿಂದಿರಿ. ಕುಂಭರಾಶಿಯವರಿಗೆ ಶನಿ ಅಧಿಪತಿ ಆಗಿರೋದ್ರಿಂದ ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡುವಂಥದ್ದಾಗಿರ್ಬೋದು, ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದಾಗಿರ್ಬೋದು ಮಾಡೋದ್ರಿಂದ ಶನಿಯ ಪ್ರಭಾವದಿಂದ ಆರೋಗ್ಯ ಬಾಧೆಗಳು ನಿಮಗೆ ತೊಂದರೆಯನ್ನು ಕೊಡೋದಿಲ್ಲ. ಹಾಗೆ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಠಣೆ ಮಾಡೋದ್ರಿಂದ ಮಾನಸಿಕವಾಗಿ ನೀವು ಸದೃಢರಾಗ್ತೀರಿ, ಆತ್ಮಸ್ಥೈರ್ಯ ಹೆಚ್ಚಾಗ್ತಕ್ಕಂಥದ್ದು. ಇದಾಗಿತ್ತು ಕುಂಭರಾಶಿಯವರ ಜೂನ್ ತಿಂಗಳ ಮಾಸಫಲ. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಜಾತಕ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಕ್ಕಂಥ ಕುತೂಹಲ ಇದೆ ಅಥವಾ ನಿಮ್ಮ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಿಮಗಿತ್ತು ಅಂತಂದರೆ ಈ ಕೂಡಲೇ ಸ್ಕ್ರೀನಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮೊತ್ತಿಗೆ ನೇರ ಸಂದರ್ಶನವನ್ನು ನೀವು ಮಾಡಬಹುದು ಹಾಗೂ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಕಂಡುಕೊಳ್ಬಹುದು. ಧನ್ಯವಾದಗಳು.